ಹೋಗ್ತಾ ಇದೀವಿ. ಎಲ್ಲರೂ ಹೋದಂಗ ನಾವು ಯಾರು ಈ ಸರಿ ಹೋಗೋದ್ ಬೇಡ ಅಂತ ತೀರ್ಮಾನ ಮಾಡಿದ್ದು, ಅಷ್ಟು ಜನ ಹೋಗಿದ್ದಾರೆ ಅಂತಾರೆ. ಅದರಿಂದ ನಾವು ಹೋಗ್ತಾ ಇದ್ವಿ. ಇಲ್ಲ, ಸಿದ್ದರಾಮಯ್ಯನವರು ಹೇಳಿರೋದು ಸಕ್ರಿಯ ರಾಜಕೀಯದಿಂದ ದೂರ ಇರ್ತೀನಿ ಅಂತ ಹೇಳಿಲ್ಲ. ಅವರು ಚುನಾವಣೆ ಕಂಟೆಸ್ಟ್ ಮಾಡಕ್ ನನಗೆ ವಯಸ್ಸಾಯ್ತು, 82 ವರ್ಷ ಆಗುತ್ತೆ ಈ ಅವಧಿ ಮುಗಿಯೋದ್ರೊಳಗೆ. ನನಗೆ ಬೇಡ, ನಾನು ಸಕ್ರಿಯ ರಾಜಕಾರಣದಲ್ಲಿ ಪಕ್ಷದ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ಪಕ್ಷದ ಪರವಾಗಿ ದುಡಿತಾರೆ. ಆದ್ರೂ ನಾವು ಇನ್ನೊಂದು 5 ವರ್ಷ ನೀವು ಚುನಾವಣೆಯಲ್ಲಿ ರಂಗದಲ್ಲಿ ಇರಬೇಕು ಅಂತ ಹೇಳಿ ನಾವೆಲ್ಲ ಸೇರಿ ಮನವೊಲಿಸುವಂತ ಕೆಲಸ ಮಾಡ್ತೀವಿ. ಕೆಪಿಎಸ್ಸಿ ಕಲೆಕ್ಷನ್ ಆಗಕ್ಕೆ ಈಗ ತನಿಖೆಗೆ ಆದೇಶ ಆಗಿದೆ. ಯಾರು ಕೆಪಿಎಸ್ಸಿ ನಲ್ಲಿ ಅಕ್ರಮ ಮಾಡಿದರೆ ಅವರನ್ನ ಸೆಂಟ್ರಲ್ ಜೈಲಿಗೆ ಕಳ್ಸೋದು ಕಾಯಂ. ಹೋಗ್ಬೇಕು ಅವ್ರು. ಯಾರೇ ಭ್ರಷ್ಟಾಚಾರ ಮಾಡ್ಲಿ ಇನ್ ಮುಂದೆ ಹೋಗ್ತಾ ಇರ್ಬೇಕು ಅವ್ರು. ಸರ್, ಇವತ್ತು ಮೋದಿ ಅವರು ಒಂದು ಹೊಸ ನೀತಿ ತಗೊಂಡ್ಬರ್ಬೇಕು, ಯಾಕಂದ್ರೆ ಇದು ಎಕ್ಸಾಮ್ ನಿಂದ ಹೊಸ ಮಸೂದೆ ಜಾರಿ ಮಾಡ್ತೀವಿ. ತರ್ಲಿ, ಒಳ್ಳೇದಾಗಿದ್ರೆ ಸ್ವಾಗತ ಮಾಡೋಣ. ಒಳ್ಳೇದಾಗಿದ್ರೆ ಈ ದೇಶದ ಯುವಶಕ್ತಿಯ ಮತ್ತು ಈ ದೇಶದ ನಿರುದ್ಯೋಗ ಸಮಸ್ಯೆಯನ್ನ ಬಗೆಹರಿಸ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡೋದಾದ್ರೆ ನಾವು ಅವ್ರಿಗೆ ಸಹಕಾರ ಕೊಡೋಣ, ಎಲ್ಲ ರೀತಿ ಸಹಕಾರ ಕೊಡೋಣ. ಒಳ್ಳೆದಕ್ಕೆ ಮಾಡಿದ್ರೆ ಅವ್ರನ್ನ ಪ್ರಶಂಸನೆ ಮಾಡೋಣ. ಅದು ಸ್ವಾರ್ಥ ದೃಷ್ಟಿಯಿಂದ ಏನಾಗುತ್ತಂದ್ರೆ ವಿರೋಧ ಸರ್.